ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯೋಗ್ಯತೆಗಿಂತ ಹೆಚ್ಚಿನ ಕಷ್ಟ ಬರೋಲ್ಲ. ಕಷ್ಟವಿಲ್ಲದವರಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟ. ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರ ತಾಪತ್ರಯ ಪೀಡಿತಾರೆ. ಮೊದಲನೇ ಕ್ಲಾಸಿನಲ್ಲಿರುವ ಮಗುವಿಗೆ ಹೋಮ್ವರ್ಕ್ ಕಷ್ಟ, 90ರ ಮುದುಕನಿಗೆ 108 ಚಿಂತೆ. ಪ್ರತಿಯೊಬ್ಬರಿಗೂ ತಾಪತ್ರಯ ಬರುವುದು ಸಹಜ. ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ, ಸ್ಪಂದಿಸುತ್ತೇವೆ ಎಂಬುದು ಬಹಳ ಮುಖ್ಯ. ಕೆಲವರು ತಮಗಿರುವ ಕಷ್ಟಕ್ಕಿಂತ 10 ಪಟ್ಟು ಜಾಸ್ತಿ ಕಷ್ಟದ ಪ್ರಮಾಣವನ್ನು ಗ್ರಹಿಸಿ ಪ್ರತಿಕ್ರಿಯಿಸಿ ಕಷ್ಟದ ತೀವ್ರತೆಯನ್ನು ಹೆಚ್ಚಿಸಿಕೊಂಡು ಮತ್ತಷ್ಟು ಕಷ್ಟಕ್ಕೆ ಸಿಲುಕುತ್ತಾರೆ. ಇನ್ನು ಕೆಲವರು ಎಂಥದೇ ಕಷ್ಟ ಬಂದರೂ ಸಮಚಿತ್ತದಿಂದ ಸ್ವೀಕರಿಸುತ್ತಾರೆ. ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಎಲ್ಲ ಕಷ್ಟಗಳಿಗೂ ಎಕ್ಸ್ಪೈರಿ ಡೇಟ್ ಎಂಬುದಿರುತ್ತದೆ. ಯಾವುದು ಜೀವಮಾನವಿಡೀ ಕಾಡುವುದಿಲ್ಲ. ಒಂದು ವೇಳೆ ದೀರ್ಘಕಾಲ ಕಾಡುವಷ್ಟು ಅತಿ ದೊಡ್ಡ ಸಮಸ್ಯೆ ಎದುರಾದರೂ ಕಾಲಕ್ರಮೇಣ ನಾವು ಅದಕ್ಕೆ ಹೊಂದಿಕೊಳ್ಳುತ್ತೇವೆ. ಹಲ್ಲು ನೋವು ಬಂತೆಂದರೆ ಅದು ವರ್ಷವಿಡೀ ಬಾಧಿಸುವುದಿಲ್ಲ. ಹೆಚ್ಚೆಂದರೆ 1-2 ದಿನ ಕಷ್ಟವಾಗಬಹುದು. ಆ 2 ದಿನಗಳಿಗೆ ಮಾನಸಿಕ ಸಿದ್ಧತೆ ಮಾಡಿಕೊಂಡರೆ ಅದೇನು ಮಹಾ ಕಷ್ಟ ಅಂತ ಅನಿಸುವುದಿಲ್ಲ. ಮಗ ಪರೀಕ್ಷೆಯಲ್ಲಿ ಫೇಲ್ ಆದ ಅಂದರೆ ಅವನ ಜೀವನವೇ ಮುಗಿಯಿತು ಎಂದು ಭಾವಿಸಬೇಕಿಲ್ಲ. ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಕುಳಿತು ಪಾಸ್ ಆಗುತ್ತಾನೆಂದು ತಿಳಿದರೆ ಆ ಸಮಸ್ಯೆ ಬರೀ 2-3 ತಿಂಗಳುಗಳ ಕಾಲವಷ್ಟೇ ಸಮಸ್ಯೆಯಾಗಿ ಕಾಡಬಹುದು. ಒಂದು ಸಂಗತಿ ಮಾತ್ರ ಸತ್ಯ, ನಿಮ್ಮ ಯೋಗ್ಯತೆಗಿಂತ ಹೆಚ್ಚಿನ ಕಷ್ಟ ಬರೋಲ್ಲ. ಉದ್ಯಮಿ ಮುಖೇಶ್ ಅಂಬಾನಿಗೆ ವ್ಯವಹಾರದಲ್ಲಿ 10 ಕೋಟಿ ರೂಪಾಯಿ ಹಾನಿಯಾದರೆ ಉಳ್ಳಾಗಡ್ಡೆ ಮೇಲಿನ ಸಿಪ್ಪೆ ಹೋದಂತೆ. ಅದು ಅವನಿಗೆ ಹಾನಿಯೇ ಅಲ್ಲ. ಅದೇ ನಿಮಗೆ 10,000 ರೂಪಾಯಿ ಹಾನಿಯಾದರೆ ಅದು ದೊಡ್ಡ ಮೊತ್ತವೇನಲ್ಲ. ನಿಮಗೆ 10 ಕೋಟಿ ರೂಪಾಯಿ ಹಾನಿಯಾಗುವ ಕಷ್ಟ ಬರುವುದಿಲ್ಲ. ಕಾರಣ ನೀವು ಅಷ್ಟು ದೊಡ್ಡ ವ್ಯವಹಾರ ಮಾಡುವವರಲ್ಲ. ರೂ 10,000 ಹಾನಿಯಾದರೆ ಅದನ್ನು ನೀವು ನಿಭಾಯಿಸಬಲ್ಲಿರಿ. ನೀವು ಎಷ್ಟು ಕಷ್ಟವನ್ನು ಹೊರಲು ಶಕ್ಯವಾಗಿದ್ದೀರೋ ಅಷ್ಟೇ ಕಷ್ಟ ಬರುತ್ತದೆ. ಅದಕ್ಕಿಂತ ಹೆಚ್ಚಿನ ಕಷ್ಟ ಬರೋಲ್ಲ. ಹೀಗಿರುವಾಗ ಕಷ್ಟ ಬಂದಾಗ ಎಲ್ಲ ಮುಗಿದು ಹೋಯಿತು ಎಂದು ಭಾವಿಸಬೇಕಿಲ್ಲ. ಕಷ್ಟ ಪ್ರಮಾಣ ಜಾಸ್ತಿಯಾದರೆ ಅದನ್ನು ನಿಭಾಯಿಸುವ ನಿಮ್ಮ ಸಾಮರ್ಥ್ಯವೂ ಜಾಸ್ತಿಯಾಗಿದೆ ಎಂದರ್ಥ. ಅವರವರ ಸಾಮರ್ಥ್ಯ, ಶಕ್ತಿಯ ಅನುಸಾರದಂತೆ ಕಷ್ಟಗಳು ಬರುತ್ತವೆ. ಟಾಟಾ, ಬಿರ್ಲಾ, ಅಂಬಾನಿಗಳ ಸಮಸ್ಯೆ ನಿಮಗೆ ಬರುವುದಿಲ್ಲ. ಅಷ್ಟರ ಮಟ್ಟಿಗೆ ಸಮಾಧಾನದಿಂದ ಇರಿ. ಕಷ್ಟಗಳು ಬಂದ ಹಾಗೆ ಹೊರಟು ಹೋಗುತ್ತಿರುತ್ತವೆ. ಇದ್ದಷ್ಟು ಹೊತ್ತು ಕಷ್ಟಕ್ಕೆ ಶರಣಾಗಬೇಡಿ. ಧೈರ್ಯದಿಂದ ಎದುರಿಸಿ. ಅದು ಹೋಗುವ ತನಕ ತಾಳ್ಮೆ ಇರಲಿ ಅಷ್ಟೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.